ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಚಿಕ್ಕಮಗಳೂರು ಜಿಲ್ಲಾ ಬಲಿಜ ಸಮಾಜ ಸಹಯೋಗದಲ್ಲಿ ಯೋಗಿ ನಾರಾಯಣ ಯತೀಂದ್ರ ಕೈವಾರ ತಾತಯ್ಯ ಜಯಂತಿ ಕಾರ್ಯಕ್ರಮ ಕಲಾಮಂದಿರದಲ್ಲಿ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಎಚ್.ಡಿ. ತಮ್ಮಯ್ಯ ಅವರು, ಸಮಾಜದಲ್ಲಿ ಸಾಮರಸ್ಯ ಮತ್ತು ಶಾಂತಿ ಇರಬೇಕಾದರೆ ಕೈವಾರ ತಾತಯ್ಯ ಅವರು ನಾಡಿಗೆ ಸ್ಫೂರ್ತಿ. ಅವರ ತತ್ವ ಆದರ್ಶದ ಮೇಲೆ ನಮ್ಮ ಬದುಕನ್ನು ರೂಪಿಸಿಕೊಳ್ಳಬೇಕು. ಅವರ ತತ್ವಪದ ಇಂದಿಗೂ ಪ್ರಸ್ತುತ. ಅವರು ತಮ್ಮ ಕೀರ್ತನೆಗಳ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಪ್ರಯತ್ನ ಮಾಡಿದವರು. ಅವರ ಆದರ್ಶಗಳನ್ನು ಜನರಿಗೆ ತಲುಪಿಸಲು ಇಂತಹ ಜಯಂತಿಗಳು ಸಹಕಾರಿ ಎಂದರು. ನಾರಾಯಣ ಯತೀಂದ್ರರು ಅಂತ ಹೇಳೋದಕ್ಕಿಂತ ಎಲ್ಲರಿಗೂ ಕೈವಾರ ತಾತಯ್ಯ ಜಯಂತಿ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಾಗುವಂಥದ್ದು. ಅದರ ಜೊತೆಗೆ ಕೈವಾರ ಪುಣ್ಯಕ್ಷೇತ್ರ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಈ ಪುಣ್ಯಕ್ಷೇತ್ರ ದ್ವಾಪರ ಯುಗದಲ್ಲಿ ಪ್ರಾರಂಭವಾಗಿತ್ತು ಅನ್ನೋದು ಇದೊಂದು ಇತಿಹಾಸ. ಮತ್ತು ಇದಕ್ಕೆ ಏಕಚಕ್ರ ನಗರ ಅಂತಲೂ ಕರೀತಾರೆ. ಅದರಲ್ಲೂ ದ್ವಾಪರ ಯುಗದಲ್ಲಿ ಪಾಂಡವರು ವನವಾಸ ಬಂದಂಥ ಸಂದರ್ಭದಲ್ಲಿ ಈ ಭಾಗಕ್ಕೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿರುವ ಭೀಮಲಿಂಗೇಶ್ವರ ದೇವಸ್ಥಾನವನ್ನು ಭೀಮನೇ ಸ್ಥಾಪಿಸಿದ ಎನ್ನುವ ಒಂದು ಇತಿಹಾಸವು ಸಹ ಅಲ್ಲಿ ಇರ್ತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ತಾ, ಅದಕ್ಕೇನೆ ಚಿಕ್ಕಬಳ್ಳಾಪುರದ ಈ ಪುಣ್ಯಕ್ಷೇತ್ರದ ಈ ನಾಡಿಗೆ ಕೈವಾರ ನಾಡು ಅಂತ ಅಂದಿನಿಂದಲೇ ಕರೀತಾ ಇದ್ದಾರೆ ಅಂದರೆ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅವರ ತಪೋಜ್ಞಾನದಿಂದ ಬ್ರಹ್ಮಜ್ಞಾನವನ್ನು ಸಂಪಾದಿಸಿ ಮುಂದಾಗ್ತಕ್ಕಂಥದ್ದನ್ನು ಹೇಳ್ತಕ್ಕಂಥ ಒಂದು ಚಾಣಾಕ್ಷತನ ಬುದ್ಧಿ ಅವ್ರಿಗೆ ಸಿದ್ಧಿಸಿರುತ್ತೆ. ನಾವೆಲ್ಲ ಟಿವಿನಲ್ಲಿ ನೋಡ್ತಾ ಇದ್ದೀರಿ, ಪತ್ರಿಕೆಯಲ್ಲಿ ಓದ್ತಾ ಇದ್ದೀರಿ. ಹಾಗೆ ಇಲ್ಲಿ ರಕ್ತಪಾತ ಆಗ್ತದೆ, ಸಾವಿರಾರು ಜನ ಯುದ್ಧದಲ್ಲಿ ಬಲಿಯಾಗ್ತಾ ಇದ್ದಾರೆ. ಯುದ್ಧ ಅಂತಕ್ಕಂಥದ್ದು ಅಶಾಂತಿಯ ಸಂಕೇತ. ಯುದ್ಧ ಅಂತಕ್ಕಂಥದ್ದು ಅದು ಪ್ರಭುತ್ವಕ್ಕೆ ನಡೀತಕ್ಕಂಥ ಒಂದು ಹೋರಾಟ. ಸಾಮಾನ್ಯ ಜನರ ಬದುಕನ್ನು ಕಡೆಗಣಿಸಿ ಹೋರಾಟ ಮಾಡ್ತಕ್ಕಂಥದ್ದು, ಯುದ್ಧ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಸಾಮ್ರಾಜ್ಯಶಾಹಿ ಧೋರಣೆಯನ್ನು ಹೊಂದಿರತಕ್ಕಂಥದ್ದು. ಇದನ್ನು ಮನಗಂಡೇ ಸುಮಾರು 1726 ಜನಿಸಿದಂಥ ಯೋಗಿ ಯತೀಂದ್ರನು ಅವತ್ತೇ ಕಾಲಜ್ಞಾನವನ್ನು ಬರೆದಿಟ್ಟರು. ಅವಾಗ 300-400 ವರ್ಷಗಳ ಹಿಂದೆನೇ ಈ ಏನಾಗುತ್ತೆ ಭವಿಷ್ಯವಾಣಿ ನಡೆಯೋದಿದೆಯಲ್ಲ, ಆ ಬ್ರಹ್ಮಜ್ಞಾನದಿಂದ ಕಾಲಜ್ಞಾನವನ್ನು ಆ ಜ್ಞಾನದ ಮೂಲಕ ಆ ಬ್ರಹ್ಮಾನಂದ ನಿರ್ಮಲಾತ್ಮಕ ನಾರಾಯಣ ಶತಕನು ಆ ಇದರೊಳಗಡೆ ಅವ್ರು ಹೇಳ್ತಾರೆ, ಇದನ್ನೇ ಬರೆದಿಟ್ಟಿದ್ದಾರೆ. ಅವತ್ತು ಬಹಳ ಹಿಂದೆನೇ ಕಾಲಜ್ಞಾನದಲ್ಲಿ ಆತನ ಒಂದು ರೂಪ ನಮ್ಮ ಜಿಲ್ಲೆಗೆ ಬರ್ತಾ ಇದೆ ಅಂತ ಅಂದ್ರೆ ಆತನ ಅನುಗ್ರಹದಿಂದ ಬಿಟ್ಟರೆ ನಾವಲ್ಲ. ಉಣ್ಣಲು ಅನ್ನವಿಲ್ಲದೆ ಅವರವರ ಮನೆಯ ಕೆಲಸವನ್ನು ಮಾಡಿ ಜೀವನವನ್ನು ನಡೆಸುತ್ತಿದ್ದವನು ನನ್ನ ಕೈಯಲ್ಲಿ. ಹುಟ್ಟಿದ ಸ್ಥಳವನ್ನು ಬಿಟ್ಟು ಮತ್ತೆ ಮುಂದಕ್ಕೆ ಬಂದು ಅನ್ನಕ್ಕೋಸ್ಕರ ದುಡಿದಂತ ನನ್ನ ಕೈಯಲ್ಲಿ. ಆ ಭಗವಂತನ ಕೆಲಸವನ್ನು ಮಾಡಿಸ್ತಾ ಇದ್ದೇನೆ ಅಂದರೆ ನಾನು ಕೊಟ್ಟಿದ್ದಲ್ಲ, ಎಲ್ಲ ನಿಮ್ಮ ಎಲ್ಲರ ಭಗವಂತನೇ ವಿನ ನಾನಲ್ಲ. ಎಷ್ಟೇ ಅಡಚಣೆಗಳು ಬಂದರು ಆತನ ಕೆಲಸವನ್ನು ನಿಲ್ಲದಂತೆ ಇಲ್ಲಿನವರೆಗೆ ನಡೆಸಿಕೊಡ್ತಾನೆ ಇದ್ದಾನೆ. ಆ ಭಗವಂತನೇ ನಾಳೆ ಒಂದು ರೂಪದಲ್ಲಿ ನಮ್ಮ ಜಿಲ್ಲೆಗೆ ಬರ್ತಾ ಇದ್ದಾನೆ ಅಂತ ಹೇಳಬೇಕಾಗತ್ತೆ. ಅದು ಎಲ್ಲಿಂದ? ಆತ ಎಲ್ಲಿ ತಪಸ್ ಮಾಡಿದ್ರು, ಆತ ಎಲ್ಲಿ ನೆಲೆಸಿದ್ನೋ, ಆತ ಎಲ್ಲಿ ಏಕವಾಗಿದ್ನೋ ಅಲ್ಲಿಂದ ಬರ್ತಾರೆ. ಇವತ್ತು ವಿಗ್ರಹಗಳು ಬೇಕಾದಷ್ಟು ಜನ ಇದ್ರು, ಯಾವ ರೀತಿಯಲ್ಲಿ ಕೊಡ್ತೀವಿ ಅಂತಲೂ ಹೇಳಿದರು. ಬಟ್ ಆದರೆ ಎಲ್ಲಿಂದ ನಮ್ಮೆಲ್ಲರ ಕುಲದೇವರಾದ ಶ್ರೀ ತಾತಯ್ಯನವರ ಜಯಂತ್ಯೋತ್ಸವ ಕಾರ್ಯಕ್ರಮ ಇವತ್ತು ಇಡೀ ರಾಜ್ಯಾದ್ಯಂತ ನಮ್ಮ ಕುಲ ಬಾಂಧವರೆಲ್ಲರೂ ಕೂಡ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ನಾವು ಕೂಡ ಚಿಕ್ಕಮಗಳೂರು ಜಿಲ್ಲಾಡಳಿತದಿಂದ ಚಿಕ್ಕಮಗಳೂರಿನಲ್ಲೂ ಕೂಡ ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಆದರೆ ನಮ್ಮಲ್ಲೊಂದು ವಿಪರ್ಯಾಸ, ನಮ್ಮ ಕುಲ ಬಾಂಧವರು ಎಲ್ಲರೂ ಕೂಡ ಆಗಮಿಸಬೇಕಾಗಿತ್ತು. ದೇವಸ್ಥಾನದ ಓಪನ್ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಎಲ್ಲ ಕುಲ ಬಾಂಧವರು ಕೈಗೂಡಿಸಿ ಒಗ್ಗಟ್ಟಿನಿಂದ ಈ ಸಮಾಜವನ್ನು ಕಟ್ಟುವ ಕೆಲಸದಲ್ಲಿ ತೊಡ್ಕೋಬೇಕು. ನಮ್ಮ ಸಮಾಜ ಎಲ್ಲರ ಸಮಾಜದಂತೆ ನಾವು ಕೂಡ ಮುಂದಿನ ದಿನಗಳಲ್ಲಿ ಗುರುತಿಸ್ಕೋಬೇಕು, ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡಬೇಕು.
ಅದೇ ರೀತಿ ಏಪ್ರಿಲ್ 29ನೇ ತಾರೀಕು ನಮ್ಮ ತಾತಯ್ಯನವರ ಸನ್ನಿಧಿ ನಿರ್ಮಾಣವಾಗಿದೆ. ಕೈವಾರಗಿರಿ ಎಂದೇ ಆ ಸ್ಥಳಕ್ಕೆ ನಾಮಕರಣವನ್ನು ಕೂಡ ಮಾಡಿದ್ದೇವೆ ಸಿಗ್ನಿಪುರ ರಸ್ತೆಯಲ್ಲಿ. 29ನೇ ತಾರೀಕು ಎಲ್ಲ ಕುಲ ಬಂದವರು ಒಗ್ಗಟ್ಟಿನಿಂದ ಈ ದೇವಸ್ಥಾನದ ಓಪನ್ನಿಗೆ ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ಅವರವರ ಎಲ್ಲ ಭಕ್ತಿಪೂರ್ವಕವಾಗಿ ಸಮರ್ಪಣೆ ಮಾಡಿಕೊಂಡು ಎಲ್ಲರೂ ಕೂಡ ಓಡಾಡಿಕೊಂಡು ವಿಜೃಂಭಣೆಯಿಂದ ದೇವಸ್ಥಾನ ಓಪನ್ ಮಾಡಬೇಕು ಅಂತ ಕೇಳ್ಕೊಂತ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಡೆಪ್ಯೂಟಿ ತಹಶೀಲ್ದಾರ್ ರಾಮರಾವ್ ದೇಸಾಯಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ರಮೇಶ್, ಪತ್ರಕರ್ತರು ಸಾಹಿತಿಗಳಾದ ತಿಪ್ಪೇರುದ್ರಪ್ಪ, ಜಿಲ್ಲಾ ಬಲಿಜ ಸಮಾಜದ ಅಧ್ಯಕ್ಷರಾದ ಆನಂದ್ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ ಕುಮಾರ್ ಶೆಟ್ಟಿ, ತಾಲೂಕು ಅಧ್ಯಕ್ಷರಾದ ದೇವರಾಜ್, ಉಪಾಧ್ಯಕ್ಷರಾದ ಮಹೇಶ್ ಬಾಬು, ಕಾರ್ಯದರ್ಶಿ ಗಿರೀಶ್, ಮೋಹನ್ ಕುಮಾರ್ ಉಪಸ್ಥಿತರಿದ್ದರು.